ಸಚಿನ್ ಸಚಿನ್ ಅದೇನಾಗಿದೆ ಮಣ್ಣು ಸುತ್ತ ಅದು ಕ್ಲೋಸ್ ಮಾಡಿ ಇಲ್ಲೇ ಅಂದ್ರೆ ಹೋಗಬೇಡಿ, ಇಲ್ಲೇ 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 ಯಾರು ಮುಂದೆ ಹೋಗ್ಬೇಡಿ ಸರ್. ಹೋಗಿ ಸರ್. ಸ್ಟೋಮ್ ವಾಟರ್ ಟ್ರೈನ್ ಅಲ್ಲಿಂದ ಬರುತ್ತೆ, ಇಲ್ಲಿದೆ. ಅದು ಹಿಂದೆ ತೋಟ ಇದ್ದಿದ್ದನ್ನ ಏನ್ ಮಾಡಿದ್ದಾರೆ, ಓವರ್ ದ ಇಯರ್ಸ್ ಯಾರ್ಯಾರೋ ಕೊಂಡ್ಕೊಂಡಿದ್ದಾರೆ. ದ ಲಾಸ್ಟ್ ದಿಸ್ ಥಿಂಗ್ ದಟ್ ಐ ಆಮ್ ಅವೇರ್ ಆಫ್ ದಿಸ್, ಇವರು GM ಸಿದ್ದೇಶ್ವರ್ ಅವರ ಪ್ರಾಪರ್ಟಿ, ದಾವಣಗೆರೆ MP ಆಗಿದ್ರಲ್ಲ. ಸೊ ಅದು 3 ಎಕರೆನೋ 3.5 ಎಕರೆನೋ ದೊಡ್ಡ ಜಾಗ. ಅದು ಇಟ್ ವಿಲ್ ವರ್ತ್ ಅರೌಂಡ್ 300 crores ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಅದ್ರ ಮಧ್ಯದಲ್ಲಿ ಸ್ಟೋಮ್ ವಾಟರ್ ಟ್ರೈನ್ ಒಂದು 10-12 ಅಡಿ ದೊಡ್ಡ ಸ್ಟೋಮ್ ವಾಟರ್ ಟ್ರೈನ್ ಎಲ್ಲ ಎವಿಡೆನ್ಸ್ ಎಲ್ಲ ಇದೆ. ನಕ್ಷೆಯಲ್ಲಿ ನೋಡಿದ್ರೆ ಅದರಲ್ಲೂ ಇದೆ. ಏನಾಯಿತು ಅಂದರೆ ಅವರು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ರು. ಡ್ಯೂರಿಂಗ್ ಕೋವಿಡ್ ಟೈಮ್ ಯಾರೂ ಇದ್ದಿರೋದಿಲ್ಲ, ಎಲ್ಲನೂ ಹೊಡೆದಾಕಿ ಬೇಸ್ಮೆಂಟ್ ಒಂದು 20-30 ಅಡಿ ಕೆತ್ತಿ ಇದೆಲ್ಲ ಹೊಡೆದಾಕಿ ಇದು ಮಾಡಿದ್ರು. ಅದು ಹೊಡೆದಾಕಿದಾಗ ದಟ್ ಇಸ್ ವೆನ್ ಇದು ಸಮಸ್ಯೆ ಶುರು ಆಗಿದ್ದು. ಮಳೆ ನೀರು ಬಿದ್ದಿದ್ದು ಹೋಗೋದಿಲ್ಲ. ಅದ್ರ ಪಕ್ಕದಲ್ಲೇ ನಮ್ದೊಂದು ಇದು ಸ್ವೇಜ್ ಲೈನ್ ಇತ್ತು, ಅದು ಹೊಡೆದಾಕಿ ಇಟ್ ಇಸ್ ಜಸ್ಟ್ ಅ ಪ್ಯಾಚ್ ಅಪ್ ದಟ್ ದೇ ಹ್ಯಾವ್ ಡನ್. Every year you are facing this issue. Every year, ever since this thing structure came up, it has been at least 3 years, 3-4 years. Yeah, there have been at least 2 FIRs. 2 FIR ಲಾಟ್ ಮಾಡಿದೆ. ಈಗ ನೋಡಿ ಇವ್ರ ಮನೆಯಲ್ಲಿ ವೆರಿ ಅನ್ಫಾರ್ಚುನೇಟ್ ಡೇ. ಅವರು he had a massive heart attack. They got delayed in taking him to Jaideva Hospital, hardly about 1 kilometer from here. Hardly. ನಿಮಗೆ ಗೊತ್ತಿದೆ, ಡಾಕ್ಟರ್ ಮಂಜುನಾಥ್ ಅವರಿದ್ದರು. ಸೊ ಅಲ್ಲಿಗೆ ತಗೊಂಡು ಹೋಗೋಕ್ಕೂ ಇದಾಗಲಿಲ್ಲ. ದಟ್ ವಾಸ್ ಹೌ ಬ್ಯಾಡ್ ಸಿಚುವೇಶನ್. ಮೇಡಮ್ ಇವರು ಅಸ್ಮಾ ಮೇಡಮ್ ಅಂತ ಎದುರುಗಡೆ ಇರ್ತಾರೆ, ಅವ್ರ ಮನೇಲಿ ಒಂದು ಸಾವಾಗಿದೆ. ಇದೇ ಥರ ದೇ ಹ್ಯಾವ್ ಆಲ್ ದ ವಿಡಿಯೋಸ್. ಇಲ್ಲಿ ತನಕ ಮನೆ ಒಳಗೆಲ್ಲ ನುಗ್ಗಿ ಬಂದಿದೆ. ನಾವಿರೋದು ಮೂಲೆ ಮನೆಯಲ್ಲಿ ವಿ ಡೋಂಟ್ ಗೆಟ್ ಆ್ಯಸ್ ಅಫೆಕ್ಟೆಡ್ ವಿತ್ ಸ್ಟ್ಯಾಗ್ನೆಂಟ್ ವಾಟರ್. ಬಟ್ ಸ್ವೇಜ್ ಲೈನ್ ಬದಲಾಯಿಸ್ತೀವಿ ಅಂತ ಇದು PWSSB ಅವರು 3 ವರ್ಷದಿಂದ FIR ಲಾಂಚ್ ಮಾಡಿದ್ರು. ನಿಮಗೆಲ್ಲ ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಇದು ಸ್ಯಾಂಕ್ಷನ್ ಆಗಿದೆ. ಇವಾಗ ಅವ್ರನ್ನೂ ಇದು ಕೇರ್ ಮಾಡೋದಿಲ್ಲ. ನಾವು ಹೋಗಿ ಮಾತಾಡ್ಸಿದ್ರೆ ಮಾತಾಡೋದಿಲ್ಲ. ಅಲ್ಲೇನೋ ಅವ್ರ ಹತ್ರ ಇದು 10 ಲಕ್ಷ ರೂಪಾಯಿ ಏನೋ ಇದು ಕೊಟ್ಟರು ಅಂತ, ಏನೋ ಫೈನ್ ಏನೋ. ಯಾರೊಬ್ಬ ಬಂದಿದ್ದಾರೆ ಎಲ್ಲ ನಿಂತಿದ್ದಾರೆ. ಅದು ಮೂಲ ಸಮಸ್ಯೆ ಅಲ್ಲಿ ಮಾತಾಡೋಣ. ಬಂದಿದ್ದಾರಾ? ಅಲ್ಲ, ಇಂಜಿನಿಯರ್ಸ್ ಬಂದಿದ್ದಾರಪ್ಪ. ಬನ್ನಿ, ಆಯ್ತು. ಹುಷಾರಿ ನೋಡ್ಕೊಂಡು ಹೋಗಿ. ಗಾಡಿಗಳಿದಾವೆ, ಗಾಡಿಗಳಿದಾವೆ. ಮಾತಾಡ್ಬೇಕು. ಓಕೆ, ಏನಪ್ಪ ಮಳೆ ನೀರುಗಳೇ ಹಾಕಿರೋದ್ರಿಂದ ಇಲ್ಲಿ 40 ಜನ ಕುಟುಂಬ ಇದ್ದಾರೆ. ರಸ್ತೆ ಎಲ್ಲ ಫುಲ್ 3 ಅಡಿ ನೀರು. ಸಮಸ್ಯೆ ಆಗಿರೋದು ಇಲ್ಲಿ ಸರ್. ಅಲ್ಲೇನು ಕಾಣೋದಿಲ್ಲ ನಿಮ್ಗೆ. ನಾನು ಸಮಸ್ಯೆ ಹೇಳ್ತೀನಿ. ಮೊನ್ನೆ ಅಲ್ಲೂ ನೋಡ್ತಿರಂತೆ, ಅಲ್ಲೂ ನೋಡ್ತಾರಂತೆ. 5 ನಿಮಿಷ ಎಲ್ಲಿಂದ ಬಂದಿದೆ ಏನು ಅಂತ
ಎಲ್ಲ ಸಮಸ್ಯೆ ಬಗೆಹರಿಲ್ಲ. ಸರ್ ಇಲ್ಲಿ ಮನೆ ಇರೋದೆಲ್ಲ ಒಂದು 7 ಇದೆ ಸರ್ ಅಷ್ಟೇ. 40 ಕುಟುಂಬ ಇದೆ. ಪಾಪ 3 ದಿನ ನಿದ್ರೆ ಮಾಡಿಲ್ಲ. 4-5 ದಿನ ಅವರು ಸರಿ ನಿದ್ರೆನೇ ಮಾಡಿಲ್ಲ ಸರ್. ಮಕ್ಕಳೆಲ್ಲ ಹೆಗಲ ಮೇಲೆ ಹಾಕೊಂಡು ಪಾಪ ಅವರು ಎಷ್ಟು ಅಧಿಕಾರಿಗಳು ಯಾರೋ ಬಂದ್ರ ಇಲ್ವಾ ಸರ್? ಅಧಿಕಾರಿಗಳು ಬಂದಿಲ್ಲ. ಬಂದ್ಬಿಟ್ಟು ಏನಾದ್ರು ಒಂದು 5 ವರ್ಷದಿಂದ ನೆಪ ಹೇಳ್ಕೊಂಡು ಹೋಗ್ತಿದ್ದಾರೆ ಸರ್. ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗಿರೋದೇ ಅವ್ರು ಬಿಲ್ಡಿಂಗ್ ಕಟ್ತಿದಾರಲ್ಲ ಜೇಮ್ಸ್ ಸಾಫ್ಟ್ವೇರ್ನವರು, ಅವ್ರು ಮಾಡಿರೋ ಸಮಸ್ಯೆಯಿಂದ ಆಗಿರುತ್ತೆ. ಹೌದು ಸರ್. ಲಾಸ್ಟ್ ಕಾಲೇ ಮುಚ್ಚಿದ್ದಾರೆ. 40 ಕುಟುಂಬ ಇದೆ ಸರ್. 40 ಕುಟುಂಬ ಇದೆ. ಸಂಪೂರ್ಣ ಹೌದು ಸರ್. ಈ ನಮ್ ಜಾಗನ ಒತ್ತುವರಿ ಮಾಡ್ಕೊಂಡು ನಮ್ಮನ್ನ 5 ವರ್ಷದಿಂದ ಇಶ್ಯೂ ಸರ್. 5 ವರ್ಷ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ ಸರ್. ಬೇರೆ ಯಾರು ಒತ್ತಡದಿಂದ ಅವ್ರು ಕೆಲಸ ಮಾಡಲ್ಲ. ಬಿಲ್ಡಿಂಗ್ ಶುರು ಆಗಿದ್ದಾಗಿಂದ ಶುರುವಾಗಿರುತ್ತೆ. ಇದು ಮೊನ್ನೆ ಮಳೆ ಬಂದಿದ್ದಕ್ಕೆ ಇಷ್ಟು ನೀರು ತುಂಬೈತೆ. ಇಷ್ಟು ನೀರು ತುಂಬೋಗಿ ಈ ಮಂಡಿವರೆಗೂ ಬಂದೈತೆ. ಪಾಪ ಮಕ್ಕಳು ಮರಿ ಎಲ್ಲ ಕೆಳಗಡೆ ಸೇರ್ಸಿದೀವಿ ನಾವು. ನೋಡಿ ಇಷ್ಟು ಮಕ್ಕಳು ಇದ್ದಾರೆ. ನೋಡಿ ಇವು ಸೀಟ್ ಮನೆಗಳು. ಈ ಮನೆ ನೋಡಿ ಹೆಂಗ್ ಮಾಡ್ಬೇಕು ಹೇಳಿ ಇವರೆಲ್ಲ. ಆಯ್ತು ಅಲ್ಲ ಇದಾರಂತ ನಿಮ್ದು ಏನ್ ಹೆಸರು? ಸಂತೋಷ್. ಇಲ್ಲಿ ಸಮಸ್ಯೆ ಅರ್ಥ ಆಗಿದೆಯಾ? ಬಂದ್ ಎಷ್ಟು ದಿನ ಆಗಿದೆ? ನೀವು 3 ತಿಂಗಳಾಗಿದೆ. ಓಕೆ, ಇದಕ್ಕೇನ್ ನೀವು ಕ್ರಮ ಏನ್ ತಗೊಂಡಿದ್ದೀರಾ ಸರ್? ಇದ್ದು ಒತ್ತುವರಿ ಆಗಿರೋ ಬಗ್ಗೆ ನಾವು ಸರ್ವೆಗೆ ಲೆಟರ್ ಬರ್ದಿದ್ದೀವಿ ಸರ್. ಈಗ ನಾನು ಬರಕ್ ಮುಂಚೆನೂ ಬರ್ದಿದ್ದು, ಅವ್ರಿನ್ನೂ ತಹಶೀಲ್ದಾರಿಂದ ಸರ್ವೆ ಆಗಿಲ್ಲ. ಸರ್ವೆ ಆಗ್ತಿದ್ದಾಗೆ ನಾವು ಎಷ್ಟು ದಿನ ಬೇಕು ಸರ್ವೆಕ್ಕೆ? 3 ತಿಂಗಳಾಗಿದೆ ಅಂತೀರಾ. ಬರ್ದು ಯಾವ ಡೇಟ್ ಬರ್ದ್ರಿ ನೀವು? ಸರ್ ಮಾರ್ಚ್ ಅಲ್ಲೂ ಬರ್ದಿದೀವಿ, ಜನವರಿ ಕಾಪಿ ಕೊಡ್ರಿ ಇಲ್ಲಿ. ಸರ್. ನಮ್ಮ ರೆವಿನ್ಯೂ ಹಸ್ತಾಂತರ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸರ್. ಇನ್ನೂ ಆಗಿಲ್ಲ ಸರ್. ಹಸ್ತಾಂತರ ಆಗಿಲ್ಲ. ಪರಿವೀಕ್ಷಣೆ ಮಾಡ್ತಾ ಇಲ್ಲ ಸರ್ ಕೆಲಸಗಳು. ಏಯ್ ನೋಡಪ್ಪ ಇಲ್ಲಿ ಹಬಿ ಡೀಟೇಲ್ ತಗೋ. ನಮ್ಮ ಕಮಿಟಿಗೆ ಕರೆಸ್ತೀನಿ ಇವ್ರನ್ನ. ತಗೋ ಹೇಳ್ತೀನಿ. 15,000 ಸ್ಕ್ವೇರ್ ಫೀಟ್ ಅಲ್ಲಿ ಇವಾಗ 11,000 ಇಲ್ಲ ಸರ್. 10,000 ಒಳಗಡೆ ಇದೆ. 5,000 ನುಂಗ್ಬಿಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಸರ್. ಅಲ್ಲಿ ನೋಡಿದಾರೆ ನಿಂತಿದ್ದವ್ರು. ನಮ್ ಜಾಗಕ್ಕೆ, ಮೋರಿ ಜಾಗಕ್ಕೆ ಅವರು ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಏನ್ರಿ ನಿನ್ನೆನೇ ಹೇಳಿ ಮುಂದೆ ಕಮಿಷನರ್ಗೆ ಬರ್ಲಿಲ್ಲ ಅಂದ್ರೆ ಹೆಂಗ್ರಿ? ಎಲ್ಲ ಪ್ರೋಗ್ರಾಮ್ ಲೀಸ್ಟ್ ಕೊಟ್ಟಿದೀವಿ, ಟೈಮಿಂಗ್ಸ್ ಎಲ್ಲ. ನೀವು 3 ತಿಂಗಳಾಗಿದೆ ಅಂತೀರಾ, ಗೊತ್ತಿಲ್ಲ ಅಂತೀರಾ. ಏನ್ ಕಥೆ ಇದೆ ಸರ್? ಫಾಲೋ ಬಂದು ಮಾಡ್ತಾ ಇದ್ದೀವಿ ಸರ್. ಇವ್ರ ಜೊತೆ ನಾವು ಟಚಲ್ಲಿ ಇದ್ದನ್ನ ಏನ್ ಪ್ರಯೋಜನ? ಮಳೆಗಾಲ ಆದ್ಮೇಲೆ ಏನ್ ಮಾಡ್ತೀರಾ ನೀವು? ಮಳೆಗಾಲ ಬರೋ ಮುಂಚೆ ಕ್ರಮ ಆಗ್ಬೇಕಲ್ವಾ? ಇವ್ರಿಗೆ ಕುಳಿಸಿರೋರು ಹೇಳಿದ್ಮೇಲೆ ಇಷ್ಟೊಂದು ಕೆಲಸ ಆಗಿರೋದು. ಅವಾಗ ಫೋನ್ ಮಾಡ್ತೀವಿ ಸರ್. ಒಂಚೂರು ಸೈಡ್ ತುಳಸಿ ಅಣ್ಣ ಇಲ್ಲಿ ಅದೇ ಇಲ್ಲಿ ಮನೆಯಲ್ಲಿ ತುಂಬಿಕೊಂಡಿತ್ತಲ್ಲ ಮೋರಿ ಇರೋದಲ್ಲ, ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ. ಹೌದೌದು ಸರ್. ಸರ್ ಅಲ್ಲಿ ಸಜ್ಜಾ ಇದೆಯಲ್ಲ, ಆ ಸಜ್ಜಾಯಿಂದ ಈ ಕಡೆಗೆ ರಾಜಕಾಲುವೆ ಮೇಲೆ ಕಟ್ಟಿರೋದು. ಸುಮಾರು 13 ಅಡಿಗೆ ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿರೋದು. ಹಲವಾರು ಜನ ಬೆದರಿಕೆಗಳೆಲ್ಲ ಆಗ್ತಾರೆ ಸರ್ ನಮ್ಗೆ. ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ. ಇಲ್ಲ ಇವ್ರು ಭಯ ಇಟ್ಟು ತುಂಬಾ ಭಯ ಇಟ್ಟವ್ರೆ. ಪಾಪ ಒಬ್ಬ ಬಂದೇ ಇಲ್ಲ. ನೀರು ಬರೋದು ಬರ್ತಾನೆ ಇದೆ. ಮೋರಿ ನೀರು ಬರ್ತಾ ಇದೆ. ಮಳೆ ಬಂದು ಒಂದ್ಸಲ ಜೈಲಾಗ ಇತ್ತು. ಒಂದ್ಸಲ ಹೌದೌದು. ಬನ್ನಿ ಸರ್, ನೀವು ಬನ್ನಿ. ಹಾ ಆಯ್ತು. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಕಟ್ ಮಾಡಿ ಯಾವ್ದು ಅಟೆಂಡ್ ಮಾಡ್ಬೇಡಿ. ಏರೋಪ್ಲೇನ್ ಮೂಡ್ ಹಾಕ್ತಿರಲ್ಲ ಈಗ. ತೆಗೆದ್ಬಿಟ್ಟಿದ್ದೀನಿ. ಹೋಗಕ್ಕೆ ಇಲ್ಲಿ ದಾರಿ ಮಾಡಿ.
ಈ ಹಳ್ಳಿಗಳು ಇಂಜಿನಿಯರ್ ಸಾಹೇಬ್ರೆಲ್ಲ ಹೋದ್ರು ಏನಪ್ಪ ಇದು ಇಲ್ಲಿ ಎಲ್ಲಿ ಫ್ಲೋ ಕೊಟ್ಟಿದ್ದೀವಿ ಅಲ್ಲಿ ಪೈಪ್ ಬಂದಿದೆ ಎಲ್ಲಿ ರಾಜಕಾಲುವೆ ಅಲ್ಲಿ ಕಾಂಪೌಂಡ್ ಇದೆಯಲ್ಲ ಅಲ್ಲಿ ಹೊರಗಡೆಯಿಂದ ಪೈಪ್ ಚರಂಡಿ ಯಾರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಹಂಗ ಒಳಗಡೆ ಮಾಡಿದ್ರ ಇದು ರಾಜಕಾಲುವೆ ಹಿಂಗ ಹರಿಬೇಕು ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಪತ್ರಿಕೆ ತೆಗೆದು ಓದಿದ್ರೆ ಯಾವ್ಯಾವ ರಾಜಕಾಲುವೆಗಳು ಒತ್ತುವರಿಯಾಗಿದೆ ನೋಡಿದ್ರೆ ಎಲ್ಲ ತೆರವುಗೊಳಿಸ್ಬೇಕಲ್ಲ. ರಾಜಕಾಲುವೆ ನೇರವಾಗಿ ಹೋಗುವಂಥದ್ದನ್ನ ಯಾರಿಗೋ ಇದನ್ನ ಜಾಗ ಬಿಟ್ಕೊಟ್ಬಿಟ್ಟು ಬೇರೆ ಕಡೆಯಿಂದ ಡೈವರ್ಟ್ ಮಾಡಿದ್ರೆ ಪಾಸ್ ಹೆಂಗಾಗುತ್ತೆ? ನೀರು ಬರೀ ನೀರಾದ್ರೆ ಪಾಸ್ ಆಗುತ್ತೆ. ಕಸ ಕಡ್ಡಿ ಎಲ್ಲ ಸಮ್ಮರ್ ತುಂಬಿಕೊಳ್ಳುತ್ತೆ. ಅದೆಲ್ಲರೂ ಕಟ್ಕೊಂಡ್ರೆ ನೀವು ಕ್ಲೀನ್ ಮಾಡಕ್ಕೆ ಎಲ್ಲಿಂದ ನೀವು ಕಡ್ಡಿ ಹಾಕಕ್ಕೆ ಜಾಗ ಇಲ್ಲ. ಆರೆಂಜ್ ಪೈಪ್ ಅಲ್ಲಿ ಏನು ಆ ಕಡೆಯಿಂದ ಬನ್ನಿ ತೋರಿಸ್ಬಾರ್ದು ಒಳ ಚರಂಡಿ ಇರೋದು ಇಲ್ಲಿ ಸರ್. ಎಲ್ಲಿದೆ ಅವರೆಲ್ಲ ಬಾ ಬಾಯ್ ಅವನೆಲ್ಲ ಹೋಗ್ತಾನೆ ಅಲ್ಲೇ ನಡೀತು ಅವನೇ ತೋರಿಸ ಕಾರ್ ಪಾರ್ಕಿಂಗ್ ಮೋರಿ ಎಲ್ಲದು ಕಾರ್ ಪಾರ್ಕಿಂಗ್ ಮಾಡಿರೋದು. ಅಲ್ಲಿ ತೋರಿಸ್ತಾನೆ ನೋಡಿ ಕತೆ ಸರ್ 50 ವರ್ಷದ ಹಿಂದೆ 50 ವರ್ಷದ ಹಿಂದೆ ಇದು ಇವ್ರಿಗೆ ಡೈವರ್ಷನ್ ಪರ್ಮಿಷನ್ ಇಲ್ಲ ಸರ್. ಸೈಟ್ ಕೊಡೋ ಬದಲು ಆ ಕಡೆಯಿಂದ ತಂದ್ಬಿಟ್ಟು ಅಲ್ಲಿ ಬ್ಲಾಕ್ ಆಗಿದೆ ನೋಡಲ್ಲ. ಇಲ್ಲಿ ನೋಡಿ ಪೈಪ್ ಏನಕ್ಕೆ ಸರ್ ಕೊಡ್ತೀರಾ? ಮಳೆ ಇರ್ತವೆ. ಸಹಜವಾಗಿ ತಂಗಿ ಇರ್ಬೇಕು ತಾನೆ. ಪರ್ಮಿಷನ್ ಇಲ್ವಲ್ಲ. ಅವ್ರು ಮಾಡ್ಕೊಂಡಿದಾರಲ್ಲ, ಹೆಂಗ್ ನಿಮ್ ಪರ್ಮಿಷನ್ ಹೆಂಗ್ ಮಾಡಿದ್ರು ಅವರು? 3 ತಿಂಗಳ ಮೇಲೆ ಆಯ್ತು ಚೇಂಜ್ ಚಾನ್ಸ್ ತಗೊಂಡಿದ್ದಾರೆ ಇವರು. ನಿಮ್ಮ ಇಲಾಖೆಯಿಂದ 2-3 ಎಫ್ಐಆರ್ ಆಗಿದೆ ಸರ್ ಇದ್ರ ಮೇಲೆ. ಎಲ್ಲಿಂದ ಬರ್ತಾರೆ? ಏನು ಕ್ರಮ ಜರುಗಿಸ್ತಾ ಇಲ್ಲ. ಪೈಪ್ ಪೈಪ್ ಬ್ಲಾಕ್ ಆಗಿದೆ. ಏನಾದ್ರು ಅಡಚಣೆ ಆಗಿದ್ರೆ ಹೆಂಗ್ ಬಂದು ಕ್ಲೀನ್ ಮಾಡ್ತಾರೆ ಇವರು? ಬಫರ್ ಝೋನ್ ಇಲ್ಲ ಇಲ್ಲಿ. ಎಲ್ಲ ಜಾಗನೂ ಬೇಕು ಇವರಿಗೆ. ಇವಾಗ ಲೈನ್ ಇಲ್ಲ. ತಡಿ ಮಗ, ಪ್ಲಾನ್ ಹೆಂಗ್ ಹೋಗಿದೆ ಒಂಚೂರು ನೀವು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಪ್ಲಾನ್ ಇದ್ರೆ ಹೆಂಗಿತ್ತು ಮುಂಚೆ ಪ್ರೋಸೆಸ್ ಮೊದಲು ಹೆಂಗ್ ಹೋಗ್ತಾ ಇತ್ತು ಗ್ರಾವಿಟಿ ಇದು ಸಂಪೂರ್ಣ ಮಾಹಿತಿ ತಗೋ ನೀನು. FIR ಕಾಪಿ ತಗೋ ಆಯ್ತಲ್ಲ. ಮತ್ತೆ ಇಲ್ಲಿದ್ ಏನ್ ಪ್ಲಾನ್ ಒಂದು ಕಾಪಿ ತಗೋ. ಅವ್ರು ಕೊಟ್ಟಿಲ್ಲ ಅಂದ್ರೆ ನನ್ಗೆ ಕೊಡು, ನಾನು ರೆಡಿ ಮಾಡ್ತೀನಿ. ಅಲ್ಲಿಂದ ಗ್ರಾವಿಟಿ ಎಷ್ಟೇ ಹೊರಗಡೆ 5 ಅಡಿಗೆ ಬಿಡ್ತಾರೆ. ಹಿಂದೆ ನೋಡ್ಕೊಂತ ಪ್ಲಾನ್ ಬೇಕು. ಕರೆಕ್ಟ್ ಆಗಿ ಗೊತ್ತಾಯ್ತು ಹಿಂದೆ ಏನಿತ್ತು ಈಗ ಏನ್ ಮಾಡಿದ್ದಾರೆ ಅಂತ. ಪ್ಲಾನ್ ಕೊಡಿ ಇವ್ರೆ. ಮನೇನವ ಇವರೆಲ್ಲ ಕೆಡವಿ
ಕಾಂಪೌಂಡ್ ಒಳಗಡೆ ಇತ್ತು 16 ಮನೆ ಅದೇ ಇದೆ ಇಲ್ಲವರೆಗೂ ಇದ್ದಿದ್ದು ನಮ್ಮ ಮನೇನ ಅಣ್ಣ ಇಲ್ಲವರೆಗೂ ಇತ್ತಾನ ಇದು ಮನೆಗಳು ಇಲ್ಲವ್ರಿಗೆ ಎಲ್ಲ ಹೊಡೆದು ಇವರು ಬಿಲ್ಡಿಂಗ್ ಅವರು ಕೇಸ್ ಹಾಕಿದ್ದಾರೆ ನೀರು ಒಳಗಡೆ ಬಂದು ಅವ್ರ ಮೇಲೆ ಕಾಂಕ್ರೀಟ್ ಹಾಕವ್ರೆ ಕೆಳಗೆ ಈ ಮಣ್ಣೆಲ್ಲ ತುಂಬಿಸಿದ್ರಲ್ಲ ಮಣ್ಣಿಂದ ನೀರು ಕೆಳಗೆ ಬಂದಿದ ಮೇಲೆ ಏನಾಯ್ತು ಮನೆ ಒಳಗೆ ಬಂದು ಅಲ್ಲಿ ಮೋರಿಲಿರೋದು ಹಾವುಗಳು ಇಲಿಗಳು ಎಲ್ಲ ಹೊಡ್ಕೊಂಡ್ ಬರ್ತಾರೆ ನಮ್ಮ ಮನೆಯವರು ಸ್ಟೂಲ್ ಹಾಕಿ ಮೇಲೆ ಕುಂದಿಸ್ಬಿಟ್ಟು ರಾತ್ರಿ 3 ಗಂಟೆಗೆ ಅದು ಮೇಲೆ ಬರ್ತಾ ಇದ್ದೀನಿ ಸರ್ ನಾನು 3 ಗಂಟೆಗೆ ಬಂದು ಇಲ್ಲಿ ಕೆಳಗಡೆ ಇಳಿದು ಅಲ್ಲಿ ಇದೆ ನೋಡಿ ಸರ್ ಕಲ್ಲು ಆ ಕಲ್ಲು 2 ಕಲ್ಲು ಎತ್ತಿ ಬಿಟ್ಟೆ ಅಲ್ಲಿ ಆ ಕಲ್ಲಿನ ಕೆಳಗೆ ಬಿಟ್ಟಿದ್ದ ಮೇಲೆ ಸ್ವಲ್ಪ ನೀರಿನ ಕಡೆ ಬಂದ್ಬಿಟ್ಟು ಅಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ ಸರ್ ಸರ್ ಯಾರು ರೆಸ್ಪಾನ್ಸಿಬಲ್ ಇಲ್ಲ ನನಗೆ ಕರ್ಕೊಂಡು ಹೋಗಿ ಬಿಟ್ಟಾರೂ ಇಲ್ಲ ಅಲ್ಲಿ ಯಾವತ್ತು ಸತ್ತಿದ್ರೆ ನಾನು ಜೈ ಅವರು ಕಷ್ಟ ಆಗುತ್ತೆ ಸರ್ BBMP ಎಲ್ಲೋದ್ರು ಅವರು ಸ್ವೀಟ್ ಮನೆಗಳೆಲ್ಲ ವಾಸ ಎಷ್ಟು ಜನ ಇದ್ದೀರಿ ಜಾಗ ಮಾಡ್ಕೊಟ್ರೆ ಹೋಗ್ತಾರಣ್ಣ ಸ್ವಲ್ಪ GM ಸಾಫ್ಟ್ವೇರ್ ಪ್ರತಿ ವರ್ಷ ಇದೇ ಹೇಳಿಕೆ ಅದು ಸುಮಾರು 5 ವರ್ಷದಿಂದ ನಿಲ್ಸಿದ್ದೀವಿ ಎಕ್ಸಾಮ್ ಆಡಬಾಗಿ ಇಲ್ಲಿ ಸರ್ ಮನೆ ನೋಡ್ರಿ ಹೆಂಗೆ ಅಲ್ಲಿದೆ ನೋಡಿ ಅಲ್ಲಿ ಬೋರ್ಡ್ ಅವರು ಫಿಲಮ್ ಬೋರ್ಡ್ ಅವರು ಅಲ್ಲಿಂದ ಮಾರ್ಕ್ ಮಾಡವ್ರೆ ಇದೆಲ್ಲ ಒಂದು ಲೈನ್ ಇದು ಓಪನ್ ಮಾಡಿ ಒಳಗೆ ಆಗ್ಬಿಡ್ತಾರೆ ಮನೆಗಳು ಅವಾಗ ಬೋರ್ಡಲ್ಲಿ ಏನೋ ಒಂದು ಹೇಳಿ ಬರ್ರಿ ನೋಡ್ರಿ ನಾನು ಸ್ವಲ್ಪ ಬರ್ರಿ ಸರ್ 45 ಇದೆ ಅದು ಅವಾಗಲೇ 5 ವರ್ಷದಿಂದ ಒಂದೇ ವರ್ಷ ಅಲ್ಲ ಸರ್ ಆಲ್ರೆಡಿ ಅದು ಇದೆಲ್ಲ ಮಗು ಚಿಕ್ಕ ಮಕ್ಕಳು ಇನ್ನೊಂದ್ 2-3 ಅಡಿ ನೀರು ನಿಂತ್ಕೊಂಡಿದ್ವಾ ಹೌದಾ ಸರ್ ಇಲ್ಲ ಎಲ್ಲವರೆಗೂ ನೀರೇ ಒಳಗಡೆ ಎಲ್ಲ ಇಟ್ಟು ಬಟ್ಟೆ ಎಲ್ಲ ನೆಂದೋಯ್ತಂಗೆ ಇನ್ನೇನ್ ಮಾಡೋದು ಅಂತ ಇಲ್ಲ ಅಂತ ಒಳಗಡೆನೆ ಎಲ್ಲ ಮನೆ ಕೆಲಸ ಸರ್ ಇಲ್ಲಿರೋರೆಲ್ಲ ನೀರಿಲ್ಲ ದಿನಗೂಲಿಗಳು ರಾತ್ರಿ ಎಲ್ಲ ಕೂತ್ಕೊಂಡು ಮೇಲೆ ಕೂತ್ಕೊಂಡು ಮಗುನ ಇಟ್ಕೊಂಡು